ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ, ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಪರಿಶುದ್ಧ ದೇವರು ನೀನೇ. ಪ್ರೀತಿಯ ವೀಕ್ಷಕರೇ, ಬ್ಲೆಸ್ಸಿಂಗ್ ಕರ್ನಾಟಕ ಮಿನಿಸ್ಟ್ರಿ ವತಿಯಿಂದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ನಾನು ಸಲ್ಲಿಸುವನಾಗಿದ್ದೀನಿ. ನಿಮ್ಮ ಎಲ್ಲ ಸಲಹೆಗಳನ್ನು, ಪ್ರಾರ್ಥನಾ ಬೇಡಿಕೆಗಳನ್ನು ದೂರವಾಣಿ ಮೂಲಕವಾಗಿ ನೀವು ನಮಗೆ ತಿಳಿಸಿದರೆ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡುವರಾಗಿರ್ತೀವಿ. ಅನೇಕರಿಗೆ ಈ ಸೇವೆ ಮೂಲಕವಾಗಿ ಬಿಡುಗಡೆಯನ್ನು ಉಂಟಾಗುತ್ತೆ ಎಂಬುದಾಗಿ ದೂರವಾಣಿ ಮೂಲಕವಾಗಿ ನಮಗೆ ತಿಳಿಸ್ತಾ ಇದ್ದಾರೆ. ಅದಕ್ಕೆ ನಾನು ತುಂಬ ಸಂತೋಷವುಳ್ಳವನಾಗಿದ್ದೀನಿ. ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೀನಿ. ನಮ್ಮ ದೇವರು ಸರ್ವಶಕ್ತನಾದ ದೇವರು. ನಮ್ಮ ದೇವರಲ್ಲಿ ಅಸಾಧ್ಯವಾದದ್ದು ಒಂದೂ ಇಲ್ಲ. ದೇವರು ಒಂದು ಮಾತು ಹೇಳಿದರೆ ಸಾಕು, ನಮ್ಮ ಯೇಸುವಿನಲ್ಲಿ ಅಸಾಧ್ಯವಾದದ್ದು ಒಂದೂ ಇಲ್ಲ. ಎಂಥ ರೋಗವಿರಲಿ, ಎಂಥ ಕಷ್ಟವಿರಲಿ, ಸಮಸ್ಯೆ ಹೇಗಿರಲಿ, ಬಡತನವಿರಲಿ, ನೀಗಿಸುವುದಕ್ಕೆ ಶಕ್ತನಾಗಿದ್ದಾನೆ ನಮ್ಮ ಯೇಸು ಸ್ವಾಮಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ವಚನಕ್ಕೋಸ್ಕರ ನಾವು ಇವತ್ತು 4 ಐಶ್ವರ್ಯವಂತರ ವಿಷಯವಾಗಿ ನಾನು ಇವತ್ತು ಮಾತನಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಲೂಕನ ಬರೆದ ಸುವಾರ್ತೆಯಲ್ಲಿ ಇರುವ 4 ಐಶ್ವರ್ಯವಂತರ ವಿಷಯವಾಗಿ, ಈ 4 ಐಶ್ವರ್ಯವಂತರ ವಿಷಯವಾಗಿ ನಾವು ಈ ವಚನದಿಂದ ಕಲಿಯಬೇಕಾದರೆ ಅದರಲ್ಲಿ 3 ಐಶ್ವರ್ಯವಂತರ ಹೆಸರುಗಳನ್ನು ಈ ವಚನದಲ್ಲಿ ಹೇಳಪಡಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ 3 ಐಶ್ವರ್ಯವಂತರ ಹೆಸರುಗಳನ್ನು ಈ ವಚನದಲ್ಲಿ ಹೇಳಲ್ಪಡಲಿಲ್ಲ. ಯಾಕೆ? ಇದರ ಕಾರಣವೆಂಬುದಾಗಿ ನಾವು ಮುಂದೆ ವಚನವನ್ನು ಓದುವಾಗ ನಮಗೆ ಗೊತ್ತಾಗುತ್ತೆ. ದೇವರ ನಾಮಕ್ಕೆ ಸ್ತೋತ್ರ. ಮೊದಲನೇದಾಗಿ ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. 16ರಿಂದ 21ನೇ ವಚನ ತನಕ ನಾವು ಓದ್ಕೊಳ್ಳೋಣ. ಅದೇನೆಂದರೆ, ಒಬ್ಬನೊಬ್ಬ ಐಶ್ವರ್ಯವಂತನ ಭೂಮಿಯು ಚೆನ್ನಾಗಿ ಬೆಳೆಯಿತು. ಆಗ ಅವನು ತನ್ನೊಳಗೆ, ನಾನೇನು ಮಾಡಲಿ, ನನ್ನ ಬೆಳೆಯನ್ನು ತುಂಬಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ, ಒಂದು ಕೆಲಸ ಮಾಡುತ್ತೇನೆ, ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು. ಅಲ್ಲಿ ನನ್ನ ಎಲ್ಲ ದವಸ ಧಾನ್ಯಗಳನ್ನು, ಸರಕುಗಳನ್ನು ತುಂಬಿಟ್ಟು, ಜೀವವೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದದೆ, ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವೆನು ಅಂದುಕೊಂಡನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಒಬ್ಬ ಐಶ್ವರ್ಯವಂತನ ವಿಷಯವಾಗಿ ನಾವು ನೋಡ್ತೀವಿ. ಇವನೊಬ್ಬ ರೈತ ಆಗಿದ್ದ. ಆದರೆ ಇವನು ತುಂಬ ಆಸ್ತಿಯನ್ನು ಗಳಿಸಿದರು. ತುಂಬ ಜಮೀನನ್ನು ಇವನಿಗಿದ್ದು, ಆ ಜಮೀನಿನಲ್ಲಿ ಎಲ್ಲ ಇವನು ವ್ಯವಸಾಯ ಮಾಡಿ ಒಳ್ಳೆ ಬಿತ್ತನೆಯನ್ನು ಮಾಡಿರೋದಕ್ಕೆ ಚೆನ್ನಾಗಿ ಒಳ್ಳೆ ಬೆಳೆಯನ್ನು ಇವನಿಗೆ ಸಿಕ್ಕಿತು ಎಂಬುದಾಗಿ ನಾವು ನೋಡ್ತೀವಿ. ಇವನಿಗೆ ಏನು ಫಸಲನ್ನು ಇವನು ಹಾಕಿದರೂ ಕೂಡ ಅದು ಒಳ್ಳೆ ಒಂದು 60ರಷ್ಟು 100ರಷ್ಟು ಫಲಿತಾಂಶಗಳನ್ನು ಇವನಿಗೆ ಲಭಿಸಿ ಕಡೆಗೆ ಬಹಳವಾದ ಒಂದು ಆಸ್ತಿ ಇವನಿಗೆ ಬಂದಿದೆ. ಈ ದವಸ ಧಾನ್ಯಗಳನ್ನೆಲ್ಲ ಎಲ್ಲಿ ಇಡಬೇಕು ಎಂಬುದಾಗಿ ಇವನಿಗೆ ಯೋಚನೆ ಆಯಿತು. ಆವಾಗ ಇವನ ಮನಸ್ಸಿನಲ್ಲಿ ಅವನಿಟ್ಟಿಗೆ ಅವನೇ ಮಾತನಾಡ್ತಾ ಇದ್ದಾನೆ, ಇದನ್ನೆಲ್ಲ ನನ್ನ ಕಣಜವನ್ನೆಲ್ಲ ಕಿತ್ತಾಕಿ
ದೊಡ್ಡದಾಗಿ ಒಂದು ಕಣಜವನ್ನು ಕಟ್ಟಿ ನಾವು ಅದರಲ್ಲಿ ಈ ದವಸ ಧಾನ್ಯಗಳೆಲ್ಲ ನಾವು ಹಿಡಿತೀವಿ ಎಂಬುದಾಗಿ ಇವನಲ್ಲಿ ಹೇಳ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಲ್ಲಿ ನಾವು ಕಡೆಯ ವಚನದಲ್ಲಿ ನಾವು ಒಂದು ವಿಶೇಷವಾದ ಸಂಗತಿ ನೋಡ್ತೀವಿ. 21ನೇ ವಾಕ್ಯ ಮತ್ತೊಂದು ಸರ್ತಿ ಓದು. ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೇ ಇರುವವನು ಅವನಂತೆಯೇ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಎಲ್ಲರ ವಿಷಯವಾಗಿ ಹೇಳ್ತಾ ಇದ್ದಾನೆ. ಏನು ಒಂದು ಕಂಡೀಷನ್ ಇಲ್ಲಿ ಹೇಳ್ತಾ ಇದ್ದಾರೆ. ಏನದು ಕಂಡೀಷನ್ ಅಂದರೆ, ತನಗೋಸ್ಕರ ದ್ರವ್ಯವನ್ನು ಇಟ್ಟುಕೊಂಡು, ಆಸ್ತಿಗಳು ತನಗೋಸ್ಕರ ಇಟ್ಕೊಳ್ಳೋದು, ದೇವರ ವಿಷಯವಾಗಿ ಚಿಂತೆ ಮಾಡುತ್ತಲೇ ಇರೋದು. ಎಲ್ಲ ನಂದು, ನಾನು ಇದನ್ನು ಒಟ್ಟು ಕೂಡಿ ಇಡ್ತೀನಿ ಎಂಬುದಾಗಿ ಇವನು ಬಹಳವಾಗಿ ಯೋಚನೆ ಮಾಡ್ತಾ ಇದ್ದಾನೆ. ಕಣಜವನ್ನೆಲ್ಲ ಕಿತ್ತು ದೊಡ್ಡದನ್ನು ಕಟ್ತೀನಿ ನಾವು ಎಂಬುದಾಗಿ ಇವನು ಹೇಳ್ತಾ ಇದ್ದಾನೆ. ಆದರೆ ಆ ರಾತ್ರಿ ಇವನಿಗೆ ದೇವರು ಮಾತನಾಡಿದೆ ಎಂಬುದಾಗಿ ನಾವು ನೋಡ್ತೀವಿ. ಆ ದೇವರು ಇವನಿಗೆ ಮಾತನಾಡಿದ್ರೆ ನಾವು ಮತ್ತೊಂದು ಸರ್ತಿ ಆ ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ಆದರೆ ದೇವರು ಅವನಿಗೆ ಬುದ್ಧಿಹೀನನು ನೀನು. ಈಗ ನಮಗೆ ಸ್ತೋತ್ರವಾಗಲಿ. ಅವನಿಗೆ ದೇವರು ಒಂದು ಹೆಸರನ್ನು ಕರೀತಾನೆ. ಅವನಿಗೆ ಏನಂದ ಹೆಸರಿಟ್ಟಿದ್ದಾನೆ? ಬುದ್ಧಿಹೀನನು ನೀನು. ಅವನು ತಿಳ್ಕೊಂಡಿದ್ದಾನೆ, ನನ್ನಷ್ಟು ಬುದ್ಧಿವಂತನ ಯಾರೂ ಇಲ್ಲ, ನಾನು ಎಲ್ಲ ಬೆಳೆಗಳನ್ನು ಭಾಳವಾಗಿ ಬೆಳೆದಿದ್ದೀನಿ, ಇದನ್ನೆಲ್ಲ ಇಷ್ಟೊಂದು ಸಂಪಾದಿಸಿದ್ದೀನಿ, ಬೇರೆಯವ್ರ ಕೈಲಿ ಇದೆಲ್ಲ ಸಾಧ್ಯವಾಗಿಲ್ಲ, ಅದರಿಂದ ನಾನೇ ಬುದ್ಧಿವಂತನ ಒಂದು ಬಗ್ಗೆ ಅವನು ತಿಳ್ಕೊಂಡ್ರೆ, ದೇವರಿನ ವಿಷಯವಾಗಿ ಹೇಳ್ತಾ ಇದ್ದಾನೆ, ಬುದ್ಧಿಹೀನನೇ ನೀನು ಎಂಬುದಾಗಿ. ಯಾಕೆ ಇವನು ಬುದ್ಧಿಹೀನನಾಗಿದ್ದನು? ಇಷ್ಟೊಂದು ಸಂಪಾದಿಸಿದರು, ಬೇಕಾದಷ್ಟು ಹಣ ಗಳಿಸಿದರು, ಎಲ್ಲವನ್ನು ಸಂಪಾದಿಸಿ ಇಟ್ಟಿದ್ರು. ಆದರೆ ದೇವರು ಇವನಿಗೆ ಏನು ಹೇಳ್ತಾ ಇದ್ದಾನೆ? ನೀನು ಬುದ್ಧಿಹೀನನು ಎಂಬುದಾಗಿ. ಯಾಕೆ? ಇವತ್ತು ನಾವು ನೋಡ್ತೀವಿ, ಅನೇಕರು ಇದೇ ರೀತಿಯಾಗಿ ನಾವು ನೋಡ್ತೀವಿ. ಅನೇಕರು ದ್ರವ್ಯವನ್ನು ತಮ್ಮ ಸ್ವಂತ ಉಪಯೋಗಕ್ಕೋಸ್ಕರ ಬ್ಯಾಂಕ್ಗಳಲ್ಲಿ, ಟ್ರೆಜರಿಗಳಲ್ಲಿ, ಮನೆಗಳಲ್ಲಿ, ದವಸ ಧಾನ್ಯಗಳನ್ನು ಕೂಡಿ ಇಡುವುದರಲ್ಲಿ, ಕಣಜಗಳಲ್ಲಿ ಎಲ್ಲ ಸಂಪಾದಿಸಿ ಬೇಕಾದಷ್ಟು ಇಡೋದನ್ನು ನಾವು ನೋಡ್ತೀವಿ. ಆದರೆ ಅವನಿಗೆ ದೇವರು ಕರೀತಾ ಇದ್ದಾರೆ, ನೀನು ಬುದ್ಧಿಹೀನನು. ಯಾಕೆ ಬುದ್ಧಿಹೀನನಾದರು? ಅವನಿಗೆ ಬುದ್ಧಿಹೀನನು. ಮತ್ತೆ ಮುಂದೆ ಓದು. ಇವತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವನು ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ನಿನ್ನ ಕಥೆ ಮುಗೀತು, ನಿನ್ನ ಪ್ರಾಣವನ್ನು ನಾನು ಇವತ್ತು ಕೇಳ್ತೀನಿ ಎಂಬುದಾಗಿ. ಹಂಗಂದ್ರೆ ಏನು? ನಿಂದು ಇವತ್ತು ಲಾಸ್ಟು. ಕೇಳ್ತೀನಿ ಎಂಬುದಾಗಲ್ಲ, ಕೇಳುವನು ನಾನು ಇವತ್ತು, ನಿಂದು ಇವತ್ತೇ ಮುಗೀತು ಎಂಬುದಾಗಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಿನ್ನ ಪ್ರಾಣವನ್ನು ನಾನು ಕೇಳಿದರೆ, ನಿನ್ನ ಇಷ್ಟೆಲ್ಲ ಕೂಡಿ ಇಟ್ಟಿದೆಯಲ್ಲ, ಇದನ್ನು ಯಾರಿಗಾಗುತ್ತೆ? ಇದನ್ನೇನು ಮಾಡ್ತೀಯ ನೀನು ಎಂಬುದಾಗಿ ದೇವರು ಇವನಿಗೆ ಕೇಳಿದಾಗ, ಹಲ್ಲೆಲೂಯಾ. ನನ್ನನ್ನು ಕೇಳುವ ವೀಕ್ಷಕರೇ, ನೀವು ಇದನ್ನು ಯೋಚನೆ ಮಾಡಬೇಕು. ನಾವು ಅನೇಕ ಹಣಗಳನ್ನು ಸಂಪಾದಿಸ್ಬೋದು, ದೊಡ್ಡ ರೈತರಾಗಿರ್ಬೋದು, ದೊಡ್ಡ ದೊಡ್ಡ ಬೆಳೆಗಳನ್ನು ಬೆಳೆದು ಆಸ್ತಿ ಪಾಸ್ತಿಗಳನ್ನು ಭಾಳವನ್ನು ಮಾಡಿಕೊಂಡಿರ್ಬೋದು. ಆದರೆ ನಿನ್ನ ಆತ್ಮದ ವಿಷಯವಾಗಿ ನೀನೇನಾದರೂ ಯೋಚನೆ ಮಾಡಿದಿರಾ? ನೀನು ಇವತ್ತು ಸತ್ತೋದರೆ, ನಿನ್ನ ಪ್ರಾಣವನ್ನು ದೇವರು ಇವತ್ತು ಕೇಳಿದರೆ ನೀನು ಎಲ್ಲಿಗೆ ಹೋಗುತ್ತೆ ಎಂಬುದಾದ ವಿಷಯವಾಗಿ ನೀನು ಚಿಂತೆ ಮಾಡ್ತಾ ಇದ್ದೀರಾ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಸಣ್ಣ ಉದಾಹರಣೆಯನ್ನು ನಿಮ್ಮ ಮುಂದೆ ನಾನು ಇಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೇ ಥರ ಒಂದು ಐಶ್ವರ್ಯವಂತನ ಮನೆ ಮುಂದೆ ಒಂದು ಸನ್ಯಾಸಿ ಬಂದಿದ್ದರು. ಆ ಸನ್ಯಾಸಿ ಭಿಕ್ಷೆಯನ್ನು ಕೇಳಿದರು. ಭಿಕ್ಷೆಯನ್ನು ಕೇಳಿದಾಗ ಆ ಐಶ್ವರ್ಯವಂತನು ಹೊರಗಡೆ ಬಂದು ಹೇಳಿದ್ರು, ಇಲ್ಲಿ ಯಾವುದು ಇಲ್ಲಪ್ಪ, ನೀನು ಮುಂದಕ್ಕೆ ಹೋಗು ಅಂತ ಹೇಳಿದರು. ಅವಾಗ ಸನ್ಯಾಸಿ ಬಿಡಲಿಲ್ಲ. ಸನ್ಯಾಸಿ ಮತ್ತೆ ಏನಾದರೂ ಕೊಡ್ರಿ ಭಿಕ್ಷೆ ಎಂಬುದಾಗಿ ಮತ್ತೆ ಇವನಿಗೆ ಕಾಡ್ಸೋಕ್ಕೆ ಶುರುವಾಯಿತು. ಆವಾಗ ಈ ಐಶ್ವರ್ಯವಂತನಿಗೆ ಭಾಳ ಕೋಪ ಉಂಟಾಗಿ ಈ ಸನ್ಯಾಸಿನ ಕುದುರೆ ಹಿಡ್ಕೊಂಡು ತಳ್ಳಿಬಿಟ್ಟ. ಅವನು ಸನ್ಯಾಸಿ ಹೋಗಿ ಬಿದ್ದುಬಿಟ್ಟ. ಅಲ್ಲಿ ಬಿದ್ದು ಸನ್ಯಾಸಿ ತಿರುಗಿ ಎದ್ದು ಬಂದು ಇವನಿಗೊಂದು ಮಾತು ಹೇಳಿದರು. ಏನಂದ ಮಾತು ಗೊತ್ತಾ? ನೀನು ಇವತ್ತಿಗೆ 8 ದಿವಸದಾಗೆ ನಿನ್ನ ಪ್ರಾಣ ಹೋಗ್ಬಿಡ್ತದೆ, ನೀನು ಸತ್ತೋಗ್ತೀಯ ಎಂಬುದಾಗಿ ಹೇಳಿ ಸನ್ಯಾಸಿ ಹೋಗ್ಬಿಟ್ಟ. ಸನ್ಯಾಸಿ ಹೋದಾಗ ಇವನಿಗೆ ತುಂಬ ಮನೋವ್ಯಸನವಾಯಿತು. ಇವನಿದ್ರ ವಿಷಯವಾಗಿ ಚಿಂತೆ ಮಾಡಿದರು. ನಾನೇನು 8 ದಿವಸ ಬದುಕೋದು, 1 ದಿವಸ ಕಳೆದು ಹೋಯಿತು. ಅವಾಗ ಹೇಳ್ತಾನೆ, ನಾನು 7 ದಿವಸ ಬದುಕ್ತೀನಿ ಎಂಬುದಾಗಿ, 6 ದಿವಸ ಬದುಕ್ತೀನಿ. ಹತ್ರ ಬರ್ತಾ ಇದ್ದಾವೆ. ಕಡೆಗೆ ಏನು ಮಾಡಬೇಕು ಎಂಬುದಾಗಿ ಇವನು ಯೋಚನೆ ಮಾಡಿಕೊಂಡು ಇವನ ಸನ್ಯಾಸಿಯನ್ನು ಹುಡ್ಕೊಂಡು ಹೋಗ್ತಾ ಇದ್ದಾನೆ.
ಸನ್ಯಾಸಿಯನ್ನು ಹುಡ್ಕೊಂಡು ಹೋಗಿ ಇದರ ಸನ್ಯಾಸಿ ಸಿಕ್ಕಲಿಲ್ಲ. ಎಲ್ಲರಿಗೂ ಕೇಳಿದ್ರು ಎಲ್ಲೋಯ್ತು ಸನ್ಯಾಸಿ ಎಂಬುದಾಗಿ. ಬೇರೆ ದೇಶಕ್ಕೆ ಹೋದ್ರು, ಆ ದೇಶಕ್ಕೆ ಹುಡ್ಕೊಂಡು ಹೋದರು. ಆ ದೇಶಕ್ಕೆ ಹುಡ್ಕೊಂಡು ಹೋಗಿ ಆ ಸನ್ಯಾಸಿ ಹತ್ರ ಹೋದ. ಸನ್ಯಾಸಿ ಒಂದು ಮರದ ಕೆಳಗಡೆ ಕೂತ್ಕೊಂಡಿದ್ದ. ಸನ್ಯಾಸಿ ಹತ್ರ ಹೋಗಿ ಹೇಳಿ, ದಯಮಾಡಿ ನನ್ನನ್ನು ಕ್ಷಮಿಸು, ನಾನು ಕೋಪದಿಂದ ಹಿಂಗೆಲ್ಲ ಮಾಡಿದರು, ಆದರೆ ನನ್ನ ಪ್ರಾಣ 8 ದಿವಸಕ್ಕೆ ಏನು ಹೋಗದಂಗೆ ಏನಾದರೂ ಮಾಡಪ್ಪ ಎಂಬುದಾಗಿ ಸನ್ಯಾಸಿ ಕೇಳಿದ್ರು. ಸನ್ಯಾಸಿ ಹೇಳಿದರು, ಇದರಿಂದ ನಿನಗೆ ಬಿಡುಗಡೆ ಇಲ್ಲ, ನಿನ್ನ ಪ್ರಾಣವನ್ನು ಹೋಗೋದೊಂದು ಕಾಯಂ ಎಂಬುದಾಗಿ ಸನ್ಯಾಸಿ ಹೇಳಿಬಿಟ್ಟ. ಇವನಿಗೇನಿ ಭಾಳ ಪ್ರಾಣ ಭಯವಾಯಿತು. ಕಡೆಗೆ ಹೇಗಾದರೂ ಮಾಡಪ್ಪ ಅಂದೇಳಿ ಸನ್ಯಾಸಿಗೆ ಭಾಳ ರಿಕ್ವೆಸ್ಟ್ ಮಾಡಿದಾಗ ಸನ್ಯಾಸಿ ಒಂದೇ ಒಂದು ಸೊಲ್ಯೂಷನ್ ಹೇಳ್ಕೊಟ್ಟ. ಆ ಸೊಲ್ಯೂಷನ್ ಏನಂತ ಗೊತ್ತಾ, ನಿನ್ನ ಪ್ರಾಣಕ್ಕೆ ಬದಲಾಗಿ ಇನ್ನೊಂದು ಪ್ರಾಣ ಯಾರಾದರೂ ಕೊಡಕ್ಕೆ ಸಿದ್ಧವಿದ್ದರೆ ನಿನ್ನ ಪ್ರಾಣವನ್ನು ಉಳಿಸ್ಬೋದು ಎಂಬುದಾಗಿ ಸನ್ಯಾಸಿ ಅವನಿಗೆ ಹೇಳಿದರು. ಹಾಗಾಗಿ ಐಶ್ವರ್ಯವಂತನಿಗೆ ತುಂಬ ಸಂತೋಷವಾಯಿತು. ಅಯ್ಯೋ, ನನ್ನ ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ, ಸೊಸೆಯರಿದ್ದಾರೆ, ಹೆಣ್ಮಗಳು ಬೇರೆ ಇದ್ದಾರೆ, ಇವರು ಯಾರಾದರೂ ನನಗೋಸ್ಕರ ಪ್ರಾಣ ಕೊಡ್ಬೋದಲ್ಲ, ಹಾಗಾದರೆ ನನ್ನ ಪ್ರಾಣ ಉಳಿಸ್ತೀನಿ ಎಂಬುದಾಗಿ ನಾನು ಇಷ್ಟೊಂದು ಆಸ್ತಿ ಐಶ್ವರ್ಯವನ್ನೆಲ್ಲ ಕಟ್ಕೊಂಡಿದ್ದೀನಿ, ಅದರಲ್ಲಿ ಬೇಕಾದರೆ ಅವರಿಗೆ ಕೊಟ್ಟರು ಚಿಂತೆ ಇಲ್ಲ, ನನ್ನ ಪ್ರಾಣವನ್ನು ನಾನು ಉಳಿಸ್ತೀನಿ ಎಂಬುದಾಗಿ ಇವನು ಯೋಚನೆ ಮಾಡಿದರು. ತಿರುಗಿ ವಾಪಸ್ ಮನೆಗೆ ಬಂದಾಗ ಹೆಂಡತಿ ಕೇಳಿದಾಗ ಹೆಂಡತಿ ಏನಂದ್ರೆ ಗೊತ್ತಾ, ನೀನು ಸತ್ತರೆ ಸಾಯಪ್ಪ, ನನಗೆ ನಿನ್ನ ಆಸ್ತಿ ತಗೊಂಡು ನಾನೇನು ಮಾಡಲಿ, ನಾನು ಸತ್ತೋಗ್ಬಿಟ್ರೆ ನನ್ನ ಆಸ್ತಿ ಏನು ಮಾಡೋಣ. ಅವನು ಹೇಳಿದ್ರು, ನನಗೋಸ್ಕರ ನಿನ್ನ ಪ್ರಾಣವನ್ನು ಕೊಡು, ನನ್ನ ಆಸ್ತಿ ಎಲ್ಲ ನಿನಗೆ ಕೊಡ್ತೀನಿ ಎಂಬುದಾಗಿ ಹೆಂಡತಿಗೆ ಹೇಳಿದರು. ನಾನೇ ಇಲ್ಲದ ಮೇಲೆ ನಿನ್ನ ಆಸ್ತಿ ಏನು ಮಾಡೋಣ ತಗೊಂಡು, ನಿನ್ನ ಪ್ರಾಣ ಹೋದ್ರೆ ಚಿಂತೆ ಇಲ್ಲ, ನಾನು ಕೊಡೋಕ್ಕೊಂದು ತಯಾರಿಲ್ಲ ಅಂತ ಹೆಂಡತಿ ಹೇಳಿದರು. ಮಗನೂ ಅದೇ ರೀತಿಯಾಗಿ ಹೇಳಿದರು, ಸೊಸೆನೂ ಅದೇ ರೀತಿಯಾಗಿ ಹೇಳಿದರು, ಮಗಳು ಅದೇ ರೀತಿಯಾಗಿ ಹೇಳಿದರು. ಯಾರು ಪ್ರಾಣ ಕೊಡೋಕ್ಕೆ ಸಿದ್ಧವಿಲ್ಲ. ಹಲ್ಲೆಲೂಯ. ಅವಾಗ ಇವನಿಗೆ ಮನವರಿಕೆ ಆಯಿತು, ನಾನು ಇಷ್ಟೆಲ್ಲ ಕೆಟ್ಟ ರೀತಿಯಲ್ಲೆಲ್ಲ ಸಂಪಾದಿಸಿದ್ರಲ್ಲ, ಕೆಟ್ಟ ರೀತಿಯಲ್ಲೆಲ್ಲ ನಾನು ಸಂಪಾದಿಸಿದ್ದೀವಿ, ಎಲ್ಲ ಕೂಡಿ ಇಟ್ಟಿದ್ದೀವಿ, ಇದಕ್ಕೆಲ್ಲ ಯಾರಿಗೋಸ್ಕರ, ಇದಕ್ಕೆ ಯಾರಿಗೆ ವಾರಿಸಿದಾರು ಎಂಬುದಾಗಿ ಯೋಚನೆ ಮಾಡಿದಾಗ ಇವನು ತಿರುಗಿ ಸನ್ಯಾಸಿ ಹತ್ರ ಬಂದ. ಸನ್ಯಾಸಿ, ಹೀಗೆ ಎಲ್ಲ ಆಯಿತು, ನನಗೋಸ್ಕರ ಯಾರೂ ಪ್ರಾಣ ಕೊಡೋಕ್ಕೆ ತಯಾರಿಲ್ಲ ಎಂಬುದಾಗಿ. ಆವಾಗ ಸನ್ಯಾಸಿ ಹೇಳಿದರು, ನೀನು ಪ್ರಾಣವನ್ನು ಕೊಡೋಕ್ಕೆ ಯಾರೂ ತಯಾರಿಲ್ವಾ? ಇಲ್ಲ, ಯಾರೂ ತಯಾರಿಲ್ಲ. ಹಾಗಾದರೆ ಏನು ಮಾಡ್ತೀಯ ಎಂಬುದಾಗಿ ಕೇಳಿದರು. ಏನಾದರೂ ಮಾಡಿ ನನ್ನನ್ನು ಉಳಿಸೊಂದು ಹೇಳಿದಾಗ ಸನ್ಯಾಸಿ ಹೇಳಿದರು, ಈಗ ನಿನಗೆ ಮನವರಿಕೆ ಆಗಿದೆಯಾ, ಇಷ್ಟೆಲ್ಲ ಸಂಪಾದಿಸಿ ಇಟ್ಟಿದೆಯಲ್ಲ, ಯಾರಿಗೋಸ್ಕರ ನೀನು ಸಂಪಾದಿಸಿದೆಯಾ, ಇವತ್ತು ನಿನ್ನ ಪ್ರಾಣ ಹೋದರೆ ನೀನು ಇದನ್ನೆಲ್ಲ ತಗೊಂಡು ಹೋಗ್ತೀಯಾ ಎಂಬುದಾಗಿ ಆ ಸನ್ಯಾಸಿ ಕೇಳಿದಾಗ ಇವನಿಗೆ ಭಾಳ ದುಃಖವಾಯಿತು. ಅವನಿಗೆ ಮನವರಿಕೆ ಆಯಿತು. ಆವಾಗ ಸನ್ಯಾಸಿ ಹೇಳಿದರು, ನಿನ್ನ ಪ್ರಾಣವೊಂದು ಹೋಗೋದಿಲ್ಲಪ್ಪ, ನಿನಗೆ ಮನವರಿಕೆ ಆಗಲಿ ಎಂಬುದಾಗಿ ನಾನು ಇದನ್ನು ಹೇಳಿದ್ದೀನಿ ಎಂಬುದಾಗಿ ಸನ್ಯಾಸಿ ಹೇಳಿದಾಗ ಇವನಿಗೆ ಒಂದು ಮನ ಪರಿವರ್ತನೆ ಉಂಟಾಯಿತು. ಇವನು ಸೀದಾ ವಾಪಸ್ ಹೋಗಿಬಿಟ್ಟು ಅವನು ಅನ್ಯವಾಗಿ ಗಳಿಸಿರೋದನ್ನೆಲ್ಲ ಬಡವರಿಗೆ ಹಂಚಿಬಿಟ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಿನಗೋಸ್ಕರ ಪ್ರಾಣ ಕೊಡೋಕ್ಕೆ ಯಾರೂ ಸಿದ್ಧವಿಲ್ಲ, ಆದರೆ ನಮಗೋಸ್ಕರ ಪ್ರಾಣ ಕೊಡುವನೊಬ್ಬನಿದ್ದನು. ಅದು ಯಾರು ಗೊತ್ತಾ? ಕರ್ತನಾದ ಯೇಸು ಕ್ರಿಸ್ತನು. ನಾವು ಮಾಡಿರೋ ಪಾಪಕ್ಕೋಸ್ಕರ, ನಾವು ಮಾಡಿರೋ ರೋಗಕ್ಕೋಸ್ಕರ, ರೋಗಕ್ಕೋಸ್ಕರ, ಶಾಪಕ್ಕೋಸ್ಕರ, ಎಲ್ಲವನ್ನು ನೀಗಿಸೋದಕ್ಕೋಸ್ಕರ ಯೇಸು ನಮಗೋಸ್ಕರ ಪ್ರಾಣವನ್ನು ಕೊಟ್ಟನು. ತನ್ನ ರಕ್ತವನ್ನು ಸುರಿಸಿದರು. ಕಾಲ್ವರಿ ಸಿಲುಬೆಯಲ್ಲಿ ನಮಗೋಸ್ಕರ ಸತ್ತರು, ಹೂಣಲ್ಪಟ್ಟರು, 3ನೇ ದಿವಸ ಎದ್ದು ಬಂದು ಯೇಸು ಇವತ್ತು ಜೀವಿಸುವ ದೇವರಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ಇಲ್ಲಿ ಕಡೆ ಮಾತಿನಲ್ಲಿ 21ನೇ ವಾಕ್ಯದಲ್ಲಿ ಹೇಳಿದ್ರ ಪ್ರಕಾರವಾಗಿ ತನಿಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗಿದೆ. ನೀನು ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗು, ಆಮೇಲೆ ನಿನ್ನ ವಿಷಯವನ್ನು ನೋಡ್ಕೋ, ಹಾಗಾದರೆ ನೀನು ನಿತ್ಯ ಜೀವವನ್ನು ಕಾಣ್ತೀರಾ ಎಂಬುದಾಗಿ. ಮೊದಲನೇದಾಗಿ ನೀನು ದೇವರಿಗೋಸ್ಕರ ತವಕ ಪಡ್ರಿ, ಅದರಿಂದ ನಿಮಗೆ ಎಲ್ಲವನ್ನ ಐಶ್ವರ್ಯ ಆಸ್ತಿಗಳನ್ನು ದೇವರು ನಿಮಗೆ ಕೊಡ್ತಾನೆ. ಆದರೆ ಇವನು ದೇವರ ವಿಷಯವನ್ನು ಬಿಟ್ಟು ಇವನು ಸ್ವಂತವಾಗಿ ಗಳಿಸೋಕೆ ಹೋಗಿದೆಯಲ್ಲ, ಅದರಿಂದ ಆತ್ಮವನ್ನು ನಷ್ಟವಾಗುತ್ತೆ. ನೀವು ಯೋಚನೆ ಮಾಡಿರಿ, ಎಷ್ಟೊಂದು ಸಂಪಾದಿಸಿದಿರಾ, ಯಾರ ಕಡೆಗೆ ನೀನು ಇದನ್ನೇನಾದ್ರು ತಗೊಂಡೋಗ್ತೀರಾ, ನೀನು ಸತ್ತೋದ್ರೆ ನಿನ್ನ ಆತ್ಮ ಎಲ್ಲಿಗೆ ಹೋಗುತ್ತೆ ನೀವು ಚಿಂತೆ ಮಾಡಿದ್ದೀರಾ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ನಾವು ಇನ್ನೊಂದು ಐಶ್ವರ್ಯವಂತನ ವಿಷಯವಾಗಿ ನಾವು ನೋಡೋರಾಗಿದ್ದೀವಿ. 16ನೇ ಅಧ್ಯಾಯ 19ರಿಂದ 30ನೇ ವಾಕ್ಯ ತನಕ ನಾವು ಮತ್ತೆ ನೋಡ್ಕೊಳ್ಳೋಣ. 16ನೇ ಅಧ್ಯಾಯ 19 ಕೆಲವು ವಾಕ್ಯಗಳು ಮಾತ್ರ ನಾವು ಓಡೋಣ. 19, 20ನೇ ವಾಕ್ಯಗಳು ಓಡೋಣ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಾ ಇದ್ದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವನು ಐಶ್ವರ್ಯವಂತನಾಗಿದ್ದ, ಇವನು ಸುಖ ಸಂತೋಷದಿಂದ ಜೀವಿಸ್ತಾ ಇದ್ದಾರೆ.
ಆದರೆ ಮುಂದೆ ನಾವು ನೋಡುವಾಗ ಅವನ ಮನೆ ಬಾಗಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷುಗಾರನು ಬಿದ್ದುಕೊಂಡಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವನ ಮನೆ ಮುಂದೆ ಒಬ್ಬ ಲಾಜರನು ಎಂಬ ಒಂದು ಭಿಕ್ಷಗಾರನು. ಇಲ್ಲಿ ನೋಡ್ತೀನಿ ಐಶ್ವರ್ಯವಂತನ ಹೆಸರಿನಲ್ಲಿ ಇಲ್ಲಿ ಬರೋದಿಲ್ಲ, ಆದರೆ ಒಬ್ಬ ದರಿದ್ರನಾದ ಒಬ್ಬ ಬಡವನಾದ ಆ ಲಾಜರ್ನ ಹೆಸರು ಬರೆದಿದೆ. ನೀವು ಇದರಿಂದ ಯೋಚನೆ ಮಾಡ್ಬೋದು. ಐಶ್ವರ್ಯವಂತರ ಹೆಸರು ಈ ಲೋಕದಲ್ಲಿ ಇರ್ತದೆ, ಮನೆ ಮುಂದೆ ಗೇಟಿನ ಹತ್ರ ಇರ್ತದೆ, ರೇಷನ್ ಕಾರ್ಡ್ನಲ್ಲಿ ಇರ್ತದೆ. ಕೆಲವು ಐಶ್ವರ್ಯವಂತರದೆಲ್ಲ ಪೇಪರ್ನಾಗೆಲ್ಲ ಹೆಸರು ಬರ್ತದೆ. ಆದರೆ ನಿನ್ನ ಹೆಸರು ಪರಲೋಕ ಜೀವಬಾಧ್ಯ ಪಟ್ಟಿಗೆಯಲ್ಲಿ ಬರೆದಿದ್ದೀರಾ? ಇದನ್ನು ನೀವು ಯೋಚನೆ ಮಾಡಬೇಕಾಗುತ್ತೆ. ಯಾಕೆ ಪರಲೋಕದಲ್ಲಿ ಹೆಸರು ಇಲ್ಲಿದ್ರೆ ಈ ಸತ್ಯವೇದದಲ್ಲಿ ಕೂಡ ನಿನ್ನ ಹೆಸರು ಇರೋದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಿಂದ ನಮ್ಮ ಹೆಸರುಗಳು ಜೀವಬಾಧ್ಯ ಪಟ್ಟಿಗೆಯಲ್ಲಿ ಬರೆಯೋದಕ್ಕೆ ನಾವು ನೋಡ್ಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ನಾವು 22ನೇ ವಾಕ್ಯವನ್ನು ನಾವು ನೋಡ್ಕೊಳ್ಳೋಣ. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷಗಾರನು ಸತ್ತೋದನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಆ ಐಶ್ವರ್ಯವಂತನೂ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನನ್ನೂ ನೋಡಿ, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸು ಎಂಬುದಾಗಿ ಹೇಳಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವರಿಬ್ಬರು ಸತ್ತೋದ್ರು. ಲಾಜರನ್ ಸತ್ತೋದ್ರೆ ಅವನು ಉತ್ತರ ಕ್ರಿಯೆ ಇಲ್ಲ. ಇವನ್ ಐಶ್ವರ್ಯವಂತನಾಗಿದ್ರಲ್ಲ, ಇವನ್ ಸತ್ತಿದ್ದಕ್ಕೆ ಇವನು ಉತ್ತರ ಕ್ರಿಯೆಗಳನ್ನೆಲ್ಲ ಮಾಡಿದರು. ಆದರೆ ಐಶ್ವರ್ಯವಂತನ ಸೀದಾ ನೆಟ್ಟಗೆ ನರಕಕ್ಕೆ ಹೋದ. ಲಾಜರ್ನಲ್ಲಿ ಹೋದ ಗೊತ್ತಾ? ಅವನು ಸೀದಾ ಪರಲೋಕಕ್ಕೆ ಹೋದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನರಕಕ್ಕೆ ಹೋದ್ಮೇಲೆ ಇವನು ಯಾತನೆಯನ್ನು ಅನುಭವಿಸ್ತಾ ಇದ್ದಾನೆ. ನರಕದಲ್ಲಿ ಭಾಳ ಕಷ್ಟ. ಅಲ್ಲಿ ಉರಿಯ ಬೆಂಕಿ ಆರೋದಿಲ್ಲ, ಕಡಿಯ ಹುಳ ಸಾಯೋದಿಲ್ಲ. ಅಲ್ಲಿ ಯಾವಾಗಲೂ ಕಡೆಯೇನು, ಅಲ್ಲಿ ಯಾವಾಗಲೂ ಕಷ್ಟ, ತೊಂದರೆಗಳು, ಅಲ್ಲಿ ಯಾವಾಗಲೂ ಗೋಳಾಟ, ಅಲ್ಲಿ ಯಾವಾಗಲೂ ಅಯ್ಯೋ ಅಯ್ಯೋ ಎಂಬುದಾಗಿ ಕೂಗೋದು. ಈ ಐಶ್ವರ್ಯವಂತನು ಆ ಪಾತಾಳಕ್ಕೆ ಹೋಗಿ ನರಕ ಯಾತನೆಯನ್ನು ಅನುಭವಿಸ್ತಾ ಇದೆ ಎಂಬುದಾಗಿ ನಾವು ನೋಡ್ತೀವಿ. ಅಲ್ಲಿ ಯಾವಾಗ ನರಕ ಯಾತನೆ ಅನುಭವಿಸ್ತಾ ಇದ್ದಾನೋ ಇವನು ಮೇಲಕ್ಕೆ ನೋಡಿದೆ ಎಂಬುದಾಗಿ ಇಲ್ಲಿಂದ ನೋಡ್ತಾ ಇದ್ದೀವಿ. ಇವನು ಈ ಪ್ರಪಂಚದಲ್ಲಿದ್ದಾಗ ಇವನು ಯಾವತ್ತೂ ಮೇಲಕ್ಕೆ ದೇವರ ಕಡೆಗೆ ನೋಡಲಿಲ್ಲ. ಈಗ ಪಾತಾಳದಲ್ಲಿ ಹೋದ್ಮೇಲೆ ಇವನು ಮೇಲಕ್ಕೆ ನೋಡ್ತಾ ಇದ್ದಾನೆ ದೇವರ ಕಡೆಗೆ. ಏನು ಪ್ರಯೋಜನ? ಸತ್ತೋದ ಮೇಲೆ ನೀವು ಯಾರು ಮೇಲಕ್ಕೆ ನೋಡಿದ್ರೆ ಏನು ಉಪಯೋಗ ಇಲ್ಲರಿ. ಈ ಪ್ರಪಂಚದಲ್ಲಿ ಇದ್ದಾಗ ನೀನು ದೇವರ ಕಡೆಗೆ ನೋಡಿದರೆ ನಿಮಗೆ ನಿತ್ಯ ಜೀವವನ್ನು ಸಿಗುತ್ತೆ. ಅದರಿಂದ ನನ್ನನ್ನು ಕೇಳೋ ವೀಕ್ಷಕರೇ, ನೀವೆಲ್ಲ ಪ್ರತಿಯೊಬ್ಬರು ಈ ಜೀವನದಿಂದ ಇದ್ದಾಗಲೇ ನೀವು ದೇವರನ್ನು ಹುಡುಕರಿ. ಯೇಸುವೆ, ನೀನೇ ನನ್ನ ರಕ್ಷಕನಪ್ಪ, ನನ್ನ ಪಾಪಗಳನ್ನು ಕ್ಷಮಿಸಪ್ಪ ಎಂಬುದಾಗಿ ನೀನು ಯೇಸುವಿನ ಕಡೆಗೆ ಬಂದರೆ ನಿನಗೆ ನಿತ್ಯ ಜೀವನ ಸಿಗುತ್ತೆ. ಇಲ್ಲಾಂದರೆ ನಿನಗೆ ನರಕ ಯಾತನೆ ಅನುಭವಿಸ್ಬೇಕಾಗುತ್ತೆ. ಅಲ್ಲಿ ಭಾಳ ಕಷ್ಟ, ಉರಿಯ ಬೆಂಕಿ ಹಾರೋದಿಲ್ಲ, ಅಲ್ಲಿ ಕಡಿಯೋ ಹುಳ ಸಾಯೋದಿಲ್ಲ, ಅಲ್ಲಿ ಯಾವಾಗಲೂ ಗೋಳಾಟ, ಅಲ್ಲಿ ಕಡಿಯೋಣ, ಅಯ್ಯಯ್ಯೋ ಗೋಳಾಟಗಳು. ಇದರಿಂದ ನಮಗೆ ತಪ್ಪಿಸ್ಕೊಂಬಿಡೋಣ. ಈಗಲೇ ನಾವು ಮೇಲಕ್ಕೆ ನೋಡೋಣ. ಈಗ ನಿಮಗೆ ದೇವರೊಂದು ಸಂದರ್ಭವನ್ನು ನಿಮಗೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಇದನ್ನು ನೀವು ಉಪಯೋಗಿಸ್ಕೊಳ್ಳೋಣ. ಯೇಸುವೆ, ನಾನು ನಿನ್ನ ಹತ್ರ ಬರ್ತಾ ಇದ್ದೀನಪ್ಪ ಎಂಬುದಾಗಿ. ಇಲ್ಲಿ ಐಶ್ವರ್ಯವಂತನ ನರಕದಲ್ಲಿ ಯಾತನೆ, ಲಾಜರನು ಪರಲೋಕದಲ್ಲಿದ್ದಾನೆ. ಯಾಕೆ? ಐಶ್ವರ್ಯವಂತನ ಈ ಪ್ರಪಂಚದಲ್ಲಿದ್ದಾಗ ದೇವರನ್ನು ಬೇಕಿರಲಿಲ್ಲ. ಅವನಿಗೆ ಇಷ್ಟ ಬಂದಂಗೆ ಅವನು ಜೀವಿಸಿದರು. ನನ್ನನ್ನು ಕೇಳುವ ವೀಕ್ಷಕರೇ, ನೀನು ಇಷ್ಟ ಬಂದಂಗೆ ಜೀವಿಸ್ತಾ ಇದ್ದೀರಾ? ಇಲ್ಲಿ ನಮಗೆ ಆಸ್ತಿ ಆಯ್ತು, ಐಶ್ವರ್ಯ ಆಯ್ತು ಅಂದೇಳಿ ನೀನು ಬೇಕಾದಂಗೆ ಜೀವಿಸ್ತೀರಾ? ನಿನಗೆ ಲಾಸ್ಟ್ ನರಕವೇ ಗತಿ ಎಂಬುದಾಗಿ ನೀನು ಚಿಂತೆ ಮಾಡಬೇಡ. ನೀನು ಯೋಚನೆ ಮಾಡ್ಕೋ. ನೀನು ಭಾಳ ಕಷ್ಟವನ್ನು ಅನುಭವಿಸ್ತಾ ಇದೆಯಾ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ನಾವು ನೋಡಬೇಕಾದ್ರೆ ಅವನು 27ನೇ ವಾಕ್ಯ ಕೂಡ ನಾವು ನೋಡ್ಕೊಳ್ಳೋಣ. ಆಗ ಅವನು, ಅಪ್ಪ, ಹಾಗಾದರೆ ಲಾಜರನನ್ನು ನನ್ನ ತಂದೆಯ ಮನೆಗೆ ಕಳುಹಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಲಾಜರನನ್ನು ನನ್ನ ತಂದೆಯ ಮನೆಯನ್ನು ಕಳಿಸಿಕೊಡು ಎಂಬುದಾಗಿ ನಿನ್ನನ್ನು ಬೇಡಿಕೊಳ್ತಾ ಇದ್ದೀನಿ ಎಂಬುದಾಗಿ. ಹಲ್ಲೆಲೂಯ. ಅಲ್ಲಿ ನರಕದಲ್ಲಿ ಇದ್ಕೊಂಡು ಅಲ್ಲಿ ಸ್ವಲ್ಪ ಬಾಯಾರಿಕೆ ನೀರು ಕೊಡೋರಿಲ್ಲ. ಲಾಜರನ್ನ ಕಳಿಸಿ ಒಂದು ಹನಿ ನೀರಾದರೂ ಕೊಡಪ್ಪ ಎಂಬುದಾಗಿ ಕೇಳಿದಾಗ ಅಲ್ಲಿಗೆ ಇಲ್ಲಿಗೆ ದೊಡ್ಡ ಡಂಗೂರ ಇದ್ದಾವೆ, ಸಾಧ್ಯವಿಲ್ಲ ಎಂಬುದಾಗಿ ಹೇಳಿದರು. ಹಾಗಾದರೆ ಲಾಜರನ್ನು ನಮ್ಮ ತಂದೆ ಮನೆಗಾದರೂ ಕಳಿಸು ಎಂಬುದಾಗಿ. ಇಷ್ಟು ದಿವಸ ತಂದೆ ಮನೆಗೆ ಯಾವ ಪ್ರೇಯರ್ ಮೀಟಿಂಗ್ ಯಾವುದು ಇಟ್ಟಿರಲಿಲ್ಲ, ದೇವರ ವಿಷಯವಾಗಿ ಯಾವುದೂ ಇರಲಿಲ್ಲ. ಈಗಾದರೂ ಹೋಗು ಮಾಡು ಎಂಬುದಾಗಿ. ಅವಾಗ ಸಾಧ್ಯವಿಲ್ಲ. ನೀನು ಇಲ್ಲಿ ಇದ್ದಾಗ ದೇವರನ್ನು ಕಂಡುಕೊಂಡ್ರೆ ನಿನಗೆ ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗ್ತೀರಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ 2ನೇ ಐಶ್ವರ್ಯವಂತನ ವಿಷಯವಾಗಿ ನಾವು ನೋಡ್ತೀವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 3ನೇ ಐಶ್ವರ್ಯವಂತನ ವಿಷಯವಾಗಿ ನಾವು ನೋಡೋದಾದರೆ
ಲೂಕನ ಬರೆದ ಸುವಾರ್ತೆ 18:19-24 ವಾಕ್ಯ ತಂಗ ನಾವು ನೋಡ್ಕೊಳ್ಳೋಣ. 19-24 ವಾಕ್ಯ ತಂಗ. ಯೇಸು ಅವನಿಗೆ, ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳುತ್ತೀ? ದೇವರೊಬ್ಬನೇ ಹೊರತು ಮತ್ಯಾವನೂ ಒಳ್ಳೆಯವನಲ್ಲ. ವ್ಯಭಿಚಾರ ಮಾಡಬಾರದು, ನರಹತ್ಯೆ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು. 23ನೇ ವಾಕ್ಯವದು. ಅವನು ಬಹಳ ಐಶ್ವರ್ಯವಂತನಾಗಿದ್ದರಿಂದ ಇದನ್ನು ಕೇಳಿ ಬಹಳ ವ್ಯಸನಗೊಂಡನು. ಇಲ್ಲೊಬ್ಬ ಐಶ್ವರ್ಯವಂತನ ವಿಷಯವಾಗಿ ಇವನು ಇಲ್ಲಿ ಯೇಸ್ವಾಮಿ ಬಳಿಯಲ್ಲಿ ಬಂದು ಇವನು ಕೇಳ್ತಾ ಇದ್ದಾನೆ, ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗುವಂತೆ ಏನು ಮಾಡಬೇಕು ಎಂಬುದಾಗಿ. ಇವನಿಗೆ ಸ್ವಲ್ಪ ಆದರೂ ಒಂದು ಯೋಚನೆ ಆಯ್ತೆ, ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗ ನಾನು ಏನು ಮಾಡಬೇಕು ಎಂಬುದಾಗಿ. ಮೊದಲಿದ್ದ ಇಬ್ಬರು ಐಶ್ವರ್ಯವಂತರಿಗೆ ಆ ಯೋಚನೆ ಬರಲಿಲ್ಲ, ಇವನಿಗೆ ಯೋಚನೆ ಆಯ್ತೆ. ಆದರೆ ಇವನಲ್ಲಿ ದೊಡ್ಡ ಒಂದು ಅಡ್ಡಿ ಇತ್ತು, ಇವನಲ್ಲಿ ಒಂದು ಕೊರತೆ ಇತ್ತು. ಏನದು ಕೊರತೆ ಗೊತ್ತಾ? ಆ ಕೊರತೆ ಏನು ಬೇರೆ ಏನೂ ಅಲ್ಲ. ನೀನು ನಿತ್ಯ ಜೀವವನ್ನು ಕೊಂಡ್ಕೋಬೇಕು ಅಂದರೆ ನಿನ್ನ ಪಾಪಗಳನ್ನೆಲ್ಲ ಯೇಸುಸ್ವಾಮಿ ಮುಂದೆ ಹರಿಕೆ ಮಾಡಬೇಕು. ಯೇಸುವೆ ನೀನೇ ರಕ್ಷಕನು, ನೀನೇ ಒಡೆಯವನು, ನೀನೇ ಸೃಷ್ಟಿಕರ್ತನು ಎಂಬುದಾಗಿ ಒಪ್ಪಿಕೊಂಡು ಯೇಸುವಿನ ಮುಂದೆ ಅಡ್ಡ ಬಿದ್ದರೆ ನಿನಗೆ ಬಿಡುಗಡೆ ಆಗುತ್ತೆ. ನೀನು ನಿತ್ಯ ಜೀವನ ಕಾಣ್ತೀರಿ, ಪರಲೋಕಕ್ಕೆ ಹೋಗ್ತೀರಿ. ಇಲ್ಲಾಂದರೆ ನಿನ್ನ ನರಕಕ್ಕೂ ಬಾಧ್ಯಸ್ಥರಾಗ್ತೀರಿ. ಇಲ್ಲಿ ಯೇಸುಸ್ವಾಮಿ ಅವನಿಗೆ ಹೇಳ್ತಾನೆ, ನಿನ್ನ ಕೊರತೆ ಇದೆಯಪ್ಪ, ನಿನ್ನ ಆಸ್ತಿಯನ್ನೆಲ್ಲ ಮಾರಿ ನಿನ್ನ ಬಡವರಿಗೆ ಕೊಡು ಎಂಬುದಾಗಿ ಹೇಳಿದಾಗ ಇವನು ಜಾಸ್ತಿ ಐಶ್ವರ್ಯವಂತನಾಗಿರೋದ್ರಿಂದ ಇವನು ಭಾಳ ದುಃಖವನ್ನು ಹೊಂದಿ ಇವನು ಹಿಂದಕ್ಕೆ ಹೋಗಿದೆ ಎಂಬುದಾಗಿ ನಾವು ನೋಡ್ತೀವಿ. ಅವನು ಕೂಡ ಐಶ್ವರ್ಯವಂತನು ಕೂಡ ನರಕಕ್ಕೆ ಬಾಧ್ಯಸ್ಥರಾಗಿದ್ದಾನೆ. ಇವನ ಹೆಸರು ಕೂಡ ಇಲ್ಲಿ ಹೇಳಲಿಲ್ಲ, ಯಾಕಂದರೆ ಇವನ ಹೆಸರು ಕೂಡ ಜೀವಬಾಧ್ಯ ಪಟ್ಟಿಗೆಯಲ್ಲಿ ಇರಲಿಲ್ಲ, ದೇವರ ವಾಕ್ಯದಲ್ಲಿ ಕೂಡ ಇವನ ಹೆಸರು ಇರಲಿಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ಮತ್ತು ನಾವು ನೋಡೋದಾದರೆ ಇನ್ನು 4ನೇ ಐಶ್ವರ್ಯವಂತನ ವಿಷಯವಾಗಿ ನಾವು ನೋಡ್ತೀವಿ. ಆ ಐಶ್ವರ್ಯವಂತನ ವಿಷಯವಾಗಿ ನಾವು ಓದ್ಕೊಳ್ಳೋಣ. 19ನೇ ಅಧ್ಯಾಯ 1ನೇ ವಾಕ್ಯದಿಂದ. ಆತನು ಯೆರಿಕೋ ಊರನ್ನು ಹೊಕ್ಕು ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಅವನು ಐಶ್ವರ್ಯವಂತನಾಗಿದ್ದ ಮತ್ತು ಸುಂಕದ ಗುತ್ತಿಗೆದಾರನಾಗಿದ್ದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಒಬ್ಬ ಈ ಐಶ್ವರ್ಯವಂತನು ಕೂಡ ಇವನು ಒಂದು ಸುಂಕದ ಗುತ್ತಿಗೆಗಾರನಾಗಿದ್ದ. ಆದರೆ ಇವನಿಗೆ ಒಂದು ಕುತೂಹಲ ಇತ್ತು, ಅವನಲ್ಲಿ ನಾನು ಪಾಪಿ ಎಂಬುದಾಗಿ ಅವನ ಮನಸ್ಸಿನಲ್ಲಿತ್ತು, ಒಂದು ಮನವರಿಕೆ ಇತ್ತು. ಅವನು ಜನರೆಲ್ಲ ಇವನ್ನ ಒಂದು ಬೇರೆ ದೃಷ್ಟಿಯಿಂದ ನೋಡ್ತಾ ಇತ್ತು, ಇವನ್ ಪಾಪಿ ಎಂಬುದಾಗಿ. ಇವನ ಮನೆಗೆ ಯಾರು ಬರ್ತಿದ್ದಿಲ್ಲ, ಇವನ ಹತ್ರ ಯಾರು ಮಾತಾಡ್ತಿದ್ದಿಲ್ಲ. ಆದರೆ ಇವನಿಗೆ ಮನಸ್ಸಿಗೊಂದು ಇದು ಬಂದು, ನಾನು ಯೇಸುವನ್ನು ನೋಡಬೇಕು ಎಂಬುದಾಗಿ, ನಾನು ಯೇಸುವನ್ನು ನೋಡಬೇಕು, ನನ್ನ ಪಾಪಗಳನ್ನೆಲ್ಲ ಯೇಸುವಿನ ಮುಂದೆ ಅರಿಕೆ ಮಾಡಬೇಕು ಎಂಬುದಾಗಿ. ನನ್ನನ್ನು ಕೇಳೋ ವೀಕ್ಷಕರೇ, ನೀನು ಯೇಸುವನ್ನು ನೋಡಬೇಕು ಎಂದು ನಿನ್ನ ಮನಸ್ಸಿನಲ್ಲಿ ಕುತೂಹಲ ಇದೆಯಾ? ನೀನು ಈ ಪಾಪದಿಂದ ಬಿಡುಗಡೆ ಹೊಂದಬೇಕು ಎಂದು ನಿನಗೆ ಆಸೆ ಇದೆಯಾ? ಅದಕ್ಕೆ ಒಂದೇ ಮಾರ್ಗ ಇರೋದು, ಆ ಯೇಸುವನ್ನು ನೀನು ನೋಡಬೇಕು. ಇಲ್ಲಿ ಈ ಜಕ್ಕಾಯನ್ ಎಂಬ ಇವನ ಹೆಸರು ಇಲ್ಲಿ ಹೇಳಲ್ಪಟ್ಟಿದ್ದೇವೆ, ಯಾಕಂದರೆ ಇವನ ಹೆಸರು ಕಡೆಯಲ್ಲಿ ನಿತ್ಯ ಜೀವದಲ್ಲಿ ಬರೆಯಲ್ಪಟ್ಟಿದ್ದೇವೆ. ದೇವರ ನಮಗೆ ಸ್ತೋತ್ರವಾಗಲಿ. ಯಾರ ಹೆಸರು ನಿತ್ಯ ಜೀವದಲ್ಲಿ ಬರೆಯಲ್ಪಟ್ಟಿದ್ದರೋ ಅವರ ಹೆಸರು ಮಾತ್ರ ಸತ್ಯವೇದದಲ್ಲಿ ಬರೆಯಲ್ಪಡ್ತದೆ. ದೇವರ ನಮಗೆ ಸ್ತೋತ್ರವಾಗಲಿ. ಆದ್ದರಿಂದ ಈ ಐಶ್ವರ್ಯವಂತನಾದ ಈ ಜಕ್ಕಾಯನ್ನು ಇವನೇನು ಮಾಡಿದ್ರು ಗೊತ್ತಾ? ಯೇಸುಸ್ವಾಮಿಯನ್ನು ಕಾಣಬೇಕು ಅಂತ ಹೇಳಿ ಓಡೋಗಿ ಒಂದು ಮರದ ಮೇಲೆ, ಆಲದ ಮರದ ಮೇಲೆ ಇವನು ಎತ್ತಿದೆ ಎಂಬುದಾಗಿ ನಾವು ನೋಡ್ತೀವಿ. ಇವನು ಐಶ್ವರ್ಯವಂತ ಯಾರನ್ನ ಮರ ಎತ್ತೋದು ನೋಡಿದಿರ ನೀವು? ಯಾರು ಮರವನ್ನು ಎತ್ತಲ್ಲ, ಯಾರಿಗಾನ ಹೇಳಿ ನೀನೆತ್ತೆ ಮರ ಅಂತ ಹೇಳ್ತಾರೆ. ಆದರೆ ಇವನೇನು ಮಾಡಿದರು? ಯೇಸುವನ್ನು ನಾನು ನೋಡಬೇಕು ಎಂಬುದಾಗಿ ಇವನೆಲ್ಲರ ಮುಂದೆ ಓಡಿ, ನೋಡೋಕ್ಕೆ ಭಾಳ ಅಡಚಣೆ, ಜನಗಳು ಇವನಿಗೆ ಅಡ್ಡಿ ಮಾಡಿದರು. ಜನಗಳು ಇರೋದ್ರಿಂದ ಇವನಿಗೆ ನೋಡೋಕ್ಕೆ ಸಾಧ್ಯವಾಗಿಲ್ಲ. ಇವನಲ್ಲೊಂದು ಕೊರತೆ ಇತ್ತು, ಇವನು ಗಿಡ್ಡ ಆಗಿದ್ದ. ಆದರೆ ನಾನು ಯೇಸುವನ್ನು ನೋಡಬೇಕು ಅಂತೇಳಿ ಆಲದ ಮರವನ್ನು ಎತ್ತಿಬಿಟ್ರು. ಇವನು ಆಲದ ಮರ ಎತ್ತಿಬಿಟ್ಟು ಅಲ್ಲಿಂದ ಯೇಸುವನ್ನು ಇವನು ನೋಡಿದರು. ಯೇಸುಸ್ವಾಮಿ ನಡ್ಕೊಂಡು ಬರ್ತಾ ಇದ್ದಾನೆ, ಯೇಸುಸ್ವಾಮಿ ಜೊತೆಯಲ್ಲಿ ದೊಡ್ಡ ಗುಂಪಿದ್ದಾವೆ. ಅಲ್ಲಿ ಮರದ ಕೆಳಗಡೆ ಬಂದಾಗ ಯೇಸುಸ್ವಾಮಿ ಮೇಲಕ್ಕೆ ನೋಡಿದರು. ಮೇಲಕ್ಕೆ ನೋಡಿದಾಗ ಲಾಜರನ್ನ ನೋಡಿದರು. ಲಾಜರನ್ನೇ ತಟ್ಟನೆ ಇಳಿದು ಬಾ ಎಂಬುದಾಗಿ ಯೇಸುಸ್ವಾಮಿ ಹೇಳಿದರು. ಅವನಿಗೆ ತುಂಬ ಸಂತೋಷವಾಯಿತು. ನನ್ನ ಹೆಸರು ಯೇಸುಸ್ವಾಮಿಗೆ ಹಂಗೆ ಗೊತ್ತಾಯಿತು. ನಿನ್ನ ವೀಕ್ಷಕರೇ, ನಿಮ್ಮ ಪ್ರತಿಯೊಬ್ಬರ ಹೆಸರು ಯೇಸುಸ್ವಾಮಿಗೆ ಗೊತ್ತು. ನೀನು ಯಾವ ಡ್ರೆಸ್ ಹಾಕ್ಕೊಂಡಿದೆ ಎಂಬುದಾಗಿ ಯೇಸುಸ್ವಾಮಿಗೆ ಗೊತ್ತು. ನೀನು ಎಲ್ಲಿ ಇದೆಯಾ ಎಂಬುದಾಗಿ ಯೇಸುಸ್ವಾಮಿಗೆ ಗೊತ್ತು. ನೀನು ಯಾವ ಮರದ ಮೇಲಿದ್ರೂ ಗೊತ್ತು, ನೀನು ಮರದ ಕೆಳಗಿದ್ರೂ ಗೊತ್ತಿರ್ತದೆ, ನೀನು ಯಾವ ರೂಮಿನಲ್ಲಿದ್ರೂ ಯೇಸುಸ್ವಾಮಿಗೆ ಗೊತ್ತಿರ್ತದೆ. ಹಲ್ಲೆಲೂಯಾ. ಅದರಿಂದ ಆ ಯೇಸುಸ್ವಾಮಿ ಬಳಿಗೆ ಬರೋಣ. ಯೇಸುಸ್ವಾಮಿ ನಿಮ್ಮನ್ನು ಕರೀತಾ ಇದ್ದಾನೆ. ಜಕ್ಕಾಯನೇ ತಟ್ಟನೆ ಇಳಿದು ಬಾ ಎಂಬುದಾಗಿ ಪ್ರತಿಯೊಬ್ಬರನ್ನು ಯೇಸು ಕರೀತಾ ಇದ್ದಾನೆ.
ಈ ಕರೆಯೋ ಸಂದರ್ಭದಲ್ಲಿ ಆ ಯೇಸುವಿನ ಬಳಿಗೆ ನೀನು ಬಂದರೆ ನಿನಗೆ ಬಿಡುಗಡೆ. ಯೇಸು ಹೇಳ್ತಾನೆ, ನಾನು ಇವತ್ತು ನಿನ್ನ ಮನೆಯಲ್ಲಿ ವಾಸ ಮಾಡ್ತೇನೆ ಎಂಬುದಾಗಿ. ಎಷ್ಟೊಂದು ಸಂತೋಷವಾಯಿತು. ಇವನ ಹತ್ರ ಯಾರು ಮಾತಾಡ್ತಿದ್ದಿಲ್ಲ, ಇವನ ಮನೆ ಹತ್ರ ಯಾರು ಹೋಗ್ತಿದ್ದಿಲ್ಲ. ಆದರೆ ಇವಾಗ ಯೇಸು ಹೇಳ್ತಾ ಇದ್ದಾರೆ, ನಾನು ನಿನ್ನ ಮನೆಯಲ್ಲಿ ಬಂದು ವಾಸ ಮಾಡ್ತೇನೆ ಎಂಬುದಾಗಿ. ಇವನಿಗೆ ಬಹಳ ಸಂತೋಷವಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವನ ಯೇಸುವನ್ನು ಕಂಡುಕೊಂಡ್ರು, ಅವನ ಪಾಪಗಳನ್ನು ಹರಿಕೆ ಮಾಡಿದರು, ಅವನ ಆಸ್ತಿ ಪಾಸ್ತಿಗಳನ್ನೆಲ್ಲ ಅನ್ಯಾಯವಾಗಿ ಪಡ್ಕೊಂಡಿರೋದನ್ನೆಲ್ಲ ಮಾರಿಬಿಟ್ರು, ಎಲ್ಲ ಬಡವರಿಗೆ ಹಂಚಿದರು. ಅವನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾದನು. ನನ್ನ ಕೇಳುವ ವೀಕ್ಷಕರೇ, ನೀನು ಐಶ್ವರ್ಯವಂತನಾಗಿರ್ಬೋದು, ನಿನ್ನಲ್ಲಿ ಭಾಳ ದುಡ್ಡು ಇರ್ಬೋದು, ನಿನಗೆ ಆಸ್ತಿ ಐಶ್ವರ್ಯಗಳು ಇರ್ಬೋದು. ಆದರೆ ನಿನ್ನ ಆತ್ಮನ ವಿಷಯವಾಗಿ ನೀನು ಯೋಚನೆ ಮಾಡಿದ್ದೀರಾ? ಇವತ್ತು ನೀನು ಸತ್ತೋದ್ರೆ ನೀನು ಎಲ್ಲಿ ಹೋಗ್ತೀಯ ಎಂಬುದು ಯೋಚನೆ ಮಾಡಿದ್ದೀರಾ? ಆ ಯೇಸುವಿನ ಬಳಿಗೆ ಬಂದರೆ ನಿನ್ನ ಎಲ್ಲ ಕಷ್ಟಗಳು, ತೊಂದರೆಗಳು, ನಿನ್ನ ಪಾಪಗಳು, ನಿನ್ನ ರೋಗಗಳು, ಏನು ಸಮಸ್ಯೆ ಇದ್ರು ಯೇಸುವಿನ ಬಳಿಗೆ ಬಂದರೆ ನಿನಗೆ ಬಿಡುಗಡೆ ಕೊಡುವನಾಗಿದ್ದಾನೆ. ನಾನು ನಿಮಗೋಸ್ಕರ ಪ್ರಾರ್ಥಿಸಿದ್ದೀನಿ. ಯಾರಾದರೂ ಕಷ್ಟದಲ್ಲಿ ಪ್ರಯಾಸದಲ್ಲಿದ್ದರೆ ಈವಾಗಲೇ ಯೇಸುವಿನ ವಚನವನ್ನು ಕಳಿಸಿ ಸ್ವಸ್ಥ ಮಾಡುವನಾಗಿದ್ದಾನೆ. ಯೇಸುವಿನ ಕರವನ್ನು ನಿಮ್ಮ ಮೇಲೆ, ಹಸ್ತವನ್ನು ನಿಮ್ಮ ಮೇಲೆ ಮುಟ್ಟುತ್ತಾ ಇದ್ದಾನೆ. ನಾನು ನಿಮಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಸರ್ವಶಕ್ತನಾದ ದೇವರೇ, ಈ ವೀಕ್ಷಕರುವಾಗಿ ನಿಮ್ಮ ಸನ್ನಿಧಿಯಲ್ಲಿ ನಾನು ಬರ್ತಾ ಇದ್ದೀನಿ. ಅನೇಕರು ಕಷ್ಟಗಳಲ್ಲಿ, ತೊಂದರೆಗಳಲ್ಲಿ ನೆರಳಾಡ್ತಾ ಇದ್ದಾರೆ. ಸಾಲದ ಬಾಧೆಯಲ್ಲಿ ನೆರಳಾಡ್ತಾ ಇದ್ದಾರೆ. ಕಷ್ಟಗಳಲ್ಲಿ, ತೊಂದರೆಗಳಲ್ಲಿ ನೆರಳಾಡ್ತಾ ಇದ್ದಾರೆ. ಯೇಸುವಿನ ಅವರನ್ನು ಮುಟ್ಟಪ್ಪ ಕರ್ತನೆ. ಅನೇಕ ಐಶ್ವರ್ಯ ಬಂದರು ಯೇಸುವಿನ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾರಲ್ಲಪ್ಪ. ನೀನು ಅವ್ರ ಮೇಲೆ ಕರುಣೆ ತೋರು ಕರ್ತನೆ. ನೀನು ಅವರನ್ನು ಮುಟ್ಟು ಕರ್ತನೆ. ಅವ್ರ ಪಾಪಗಳನ್ನೆಲ್ಲ ಕ್ಷಮಿಸಪ್ಪ. ಎಂಥ ಕಾಯಿಲೆ ಇದ್ದರು ನೀನು ಬಿಡುಗಡೆ ಕೊಡುವ ದೇವರಾಗಿದೆಯಲ್ಲ. ಎಂಥ ಕಾಯಿಲೆ ಇದ್ರು ಕರ್ತನೆ, ಕ್ಯಾನ್ಸರ್ ಕಾಯಿಲೆ ಆಗಲಿ, ಬ್ರೈನ್ ಟ್ಯೂಮರ್ ಆಗಲಿ, ಶರೀರದಲ್ಲಿ ಇಲ್ಲೋ ಎಲ್ಲ ಅಸ್ವಸ್ಥಗಳಾಗಲಿ, ಹೊಟ್ಟೆ ಒಳಗಡೆ ಇರೋ ತೊಂದರೆ ಆಗಲಿ, ಯೇಸುವೆ ನೀನು ಅವರನ್ನು ಕರವನ್ನು ಚಾಚಿ ಮುಟ್ಟಪ್ಪ. ಎಲ್ಲ ಕಾಲುಗಳು ನೋವುಗಳು, ಮಂಡೆ ನೋವುಗಳು ಯೇಸುವೆ ಈ ನಿಮಿಷದಲ್ಲೇ ನೀನು ಮುಟ್ಟಬೇಕು ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ನೀನು ಬಿಡುಗಡೆ ನಾಯಕನು, ನೀನು ಸರ್ವಶಕ್ತನಾದ ದೇವರು, ನಿನ್ನಲ್ಲಿ ಅಸಾಧ್ಯವಾದದ್ದು ಒಂದೂ ಇಲ್ಲ ಕರ್ತನೆ. ನೀನು ಬಿಡುಗಡೆ ಕೊಟ್ಟಿದ್ದಕ್ಕೋಸ್ಕರ ಸ್ತೋತ್ರ. ನೀನು ವಚನವನ್ನು ಕಳಿಸಿ ಸ್ವಸ್ಥ ಮಾಡಿರೋದಕ್ಕೋಸ್ಕರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೀವಿ ತಂದೆ, ಆಮೆನ್. ಆರಾಧನೆಗೆ ಯೋಗ್ಯನು ನೀನೇ, ಪರಿಶುದ್ಧ ದೇವರು ನೀನೇ, ಪರಿಶುದ್ಧ ಆರಾಧನೆ, ಪರಲೋಕದ ತಂದೆ ನೀನೇ, ಮಹಿಮೆಯ ಆರಾಧನೆ, ಮೊಣಕಾಲೂರಿ ಕೈಗಳನ್ನೆತ್ತಿ ನಿನ್ನನ್ನೇ ಆರಾಧಿಸುವೆ. ಮೊಣಕಾಲೂರಿ ಕೈಗಳನ್ನೆತ್ತಿ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು